ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಪುಟ್ಟಯ್ಯನ ಅಗ್ರಹಾರದ ನಿವಾಸಿಗಳಾದ ಜಗದೀಶ್ ಹಾಗೂ ದಿವ್ಯಾ ದಂಪತಿ 2.5 ವರ್ಷದ ಗಂಡು ಮಗು ಮನ್ವಿತ್ ನೆಲಮಂಗಲದ ಖಾಸಗಿ ಆಸರೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ದಾನೆ. ಹೀಗಂತ ಆರೋಪ ಮಾಡಲಾಗ್ತಿದೆ. ಕಳೆದ 2 ದಿನಗಳ ಹಿಂದೆ ಜ್ವರ ಮತ್ತು ವಾಂತಿ ಸಮಸ್ಯೆಯಿಂದ ಬಳಲುತ್ತಿದ್ದ ಮಗುವನ್ನ ತಾಯಿ ದಿವ್ಯಾ ನೆಲಮಂಗಲದ ಆಸರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತೆ. ಆದರೆ ವೈದ್ಯರು ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳದೆ ಕೇವಲ ಸಿರಪ್ ನೀಡಿ ಮನೆಗೆ ಕಳಿಸಿದ್ರಂತೆ. ಬಳಿಕ ಮಗುವಿನ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದ್ದು ಕೆಲವೇ ಸಮಯದಲ್ಲಿ ಮೃತಪಟ್ಟಿದೆ. ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲಿಸಿಕೊಂಡಿದ್ರೆ ಮತ್ತೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ರೆ ನಮ್ಮ ಮಗು ಬದುಕ್ತಿತ್ತು ಎಂದು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಮೇಡಂ ಏನ್ ಜ್ವರ ಅಂತ ಹೇಳ್ಬೇಕು ತಾನೆ ನೀನು ಇಲ್ಲ ಅಂತಲ್ಲ ಏನ್ ಜ್ವರ ಅಂತ ಹೇಳ್ಬೇಕು ತಾನೆ ಟೆಸ್ಟ್ ಮಾಡ್ಬೇಕು ತಾನೆ ಬ್ಲಡ್ ಟೆಸ್ಟ್ ಮಾಡ್ತೀಯಾ ಈಗ ನಾನು ಕೂಡ ಒಂದು ಜ್ವರ ಬಂತ ಟ್ರೀಟ್ಮೆಂಟ್ ಕೊಡ್ತೀಯಾ ಯಾರಾದ್ರೂ ಬ್ಲಡ್ ಟೆಸ್ಟ್ ಮಾಡ್ತಾರೆ ಮಗ ಬಂದು ಜ್ವರ ಅಂತ ಏನ್ ಮೂರು ಹೇಳ್ತೀರಿ ಜ್ವರ ಬಂದು ಮಕ್ಕಳಿಗೆ ಚೆಕ್ ಮಾಡಲ್ವಾ ಫಸ್ಟ್ ಸಿರಪ್ ಡೋಸ್ ಈಗ ನೀವು ಹೇಳ್ತೀರಾ ಡೋಸ್ ಜಾಸ್ತಿ ದಿನ ಬಂದು ಪಾಪುಗೆ ಜ್ವರ ಅಂತ ಬಂದು ಅಡ್ಮಿಟ್ ತೋರಿಸಿದೀವಿ. 102 ಡಿಗ್ರಿ ಜ್ವರ ಇದೆ. ಜ್ವರ ಇದೆ ಅಂತ ಅಂದ್ಬಿಟ್ಟು 4 ದಿನದ ರಿಸಿಪ್ಟ್ ಬರ್ಕೊಟ್ಟಿದ್ದಾರೆ. 3 ದಿವಸ ಹಾಕಿ ಅಂತ 3 ದಿನ ಹಾಕಿ ಇವತ್ತು ಬರುವಾಗೆ 7 ಗಂಟೆಗೆ ಆಗಲೇ ಇದು ಮಾಡುವಾಗೆ ಮಗ ಹೊರಟಾಗೈತೆ. ಕ್ಲೀನಾಗಿ ಏನೂ ಟ್ರೀಟ್ ಮಾಡಿಲ್ಲ. 102 ಡಿಗ್ರಿ ಜ್ವರನೇ ಅಲ್ಲ ಅಂತ ಹೇಳ್ತಾವ್ರು. ಇಲ್ಲಿ ಬಂದು ಕೇಳಿರೆ 102 ಡಿಗ್ರಿ ಜ್ವರ ಅಲ್ಲ, ನಾವು ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಯಾರನ್ನ ಎಳೆ ಮಕ್ಳುಗಳಿಗೆ ಇದು ಮಾಡ್ತಾರಾ? ಏನು ಮಾಡ್ತಾರೆ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ? ಈ ಹಾಸ್ಪಿಟ್ಲಲ್ಲಿ ಮೊದಲೇ ಕರಪ್ಟ್ ಐತೆ. ಈ ಕರಪ್ಟ್ ಇರೋ ಹಾಸ್ಪಿಟ್ಲಿಗೆ ನಮ್ಮ ಜನ ಬಂದು ದಯವಿಟ್ಟು ಕೈ ಮೊನ್ನೆ ಜ್ವರ ಬಂದಿದೆ, ಹಾಲು ಕುಡಿತಾ ಇಲ್ಲ, ವಾಮಿಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್. ಅದರಿಂದ ಗಂಡ ಹೆಂಡ್ರಿಬ್ರು ಕರ್ಕೊಂಡ್ಬಂದು ಆಸರೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ. ಆಸರೆ ಹಾಸ್ಪಿಟ್ಲಲ್ಲಿ ಜ್ವರ ಬಂದಿದೆ ಅಂತ ಏನೋ ಮೆಡಿಸಿನ್ ಕೊಟ್ಟಿದ್ದಾರೆ. ಯಾವಾಗ? ನಿನ್ನೆ ಇಲ್ಲ ಮೊನ್ನೆ ಸೋಮವಾರ ಕೊಟ್ಟಿದ್ದಾರೆ ಮೆಡಿಸಿನ್. ಆ ಮೆಡಿಸಿನ್ ಯೂಸ್ ಮಾಡಿದ್ದಾರೆ ಇವರು. ಅದಾದಮೇಲೆ ಇವತ್ತು ಮತ್ತೆ ಅದೇ ಥರ ವಾಮಿಟ್ ಕ್ರಿಯೇಷನ್ ಇದೆ, ಜ್ವರನೂ ಮಗು ಡಲ್ ಆಗ್ತಾ ಬರ್ತಾ ಇದೆ. ಇವತ್ತು ಕರ್ಕೊಂಡು